ಪ್ರಮಾಣಕ್ಕೆ ಲಿಂಗಾಯತಗಳಿದೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಲಿಂಗಾಯತ ಮಠಗಳಿದೆ. ನಿಮಗೆ ಗೊತ್ತಿದೆ ಮಾತಾಡಬೇಕು. ಈ ವೈಗಳು ಹುಟ್ಟಿದ 400 ವರ್ಷಗಳಲ್ಲಿ ಆವತ್ತಿನಿಂದ ಇವತ್ತು ಮಠಗಳು ಕೆಲಸ ಮಾಡ್ತೇವೆ, ಇತ್ತೀಚೆಗೆ ಹೊತ್ಕೊಂಡಿವೆ, ಕೆಲವು ನಾಶವಾಗಿ ಹೋಗಿವೆ. ಆದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇದ್ದಂಥ ಈ ಮಠಗಳು ಈಗಲೂ ಕೂಡ ಜಾತಿಯ ವರ್ಣ ವ್ಯವಸ್ಥೆಯ ವಿರುದ್ಧವಾಗಿ ಜಾತಿಯ ನಾಶಕ್ಕಾಗಿ ಹುಟ್ಟಿದ ಈ ಧರ್ಮದಲ್ಲಿ ಇವತ್ತು 104 ಜಾತಿಗಳು ಹೇಗೆ ಹುಟ್ಟಿಕೊಂಡವೋ ಸ್ವಲ್ಪ ವಿಚಾರ ಮಾಡಿ ನಾನು ಉತ್ತರ ಹೇಳೋದು. ಪ್ರಶ್ನೆ ಕೇಳಿದಕ್ಕೆ ಉತ್ತರ ವಿಚಾರ ಮಾಡಿ ಹೇಳ್ತೀನಿ. ಯಾವಾಗ ಹುಟ್ಟಿಕೊಂಡವು ಈ ಜಾತಿಗಳೆಲ್ಲ? ಜಾತಿ ಹುಟ್ಟಿಕೊಂಡವು. ಈ 3 ಪ್ರಶ್ನೆಗಳಿಗೆ ನಿಮ್ಮಲ್ಲಿ ಪ್ರತಿಯೊಬ್ಬರು ವಿಚಾರ ಮಾಡಿ ಪ್ರಶ್ನೆಗಳಿಗೆ ಉತ್ತರ ನೀವೇ ಕಂಡುಕೊಳ್ಳಿ. ನಾನು ಹೇಳೋದಿಲ್ಲ, ಅದರ ಹೆಚ್ಚಿನ ಬಹಿರಂಗ ಚರ್ಚೆಗಳನ್ನು ಹೋಗೋದಿಲ್ಲ. ಇಲ್ಲಿ ಸೇರಿದ ಮಠಾಧಿಪತಿಗಳು ಸುಮಾರು 350ಕ್ಕೂ ಹೆಚ್ಚಿದ್ದಾರೆ. ಇದು 400 ಬರ್ತಾ ಇದೆ. ಇಲ್ಲಿ ಹೊರಗಡೆ ಸೇರಿದಂಥ ಮಠಗಳು ಇನ್ನೂ ಒಂದು 300 ವಿರಕ್ತ ಮಠಗಳು ಇದೆ. ಯಾಕೆ ಸೇರಿಲ್ಲ ಅವರೆಲ್ಲ? ಯಾಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ? ವಿರಕ್ತ ಮಠಗಳ ಪೀಠಾಧಿಪತಿಗಳಾಗಿ ಈ ಒಕ್ಕೂಟವನ್ನು ಸೇರಲಿಕ್ಕೆ ಇವರು ಯಾಕೆ ಇರುವುದು ನೋಡ್ತಾ ಇದ್ದಾರೆ? ಆ ಮಾತನ್ನು ವಿಚಾರ ಮಾಡಿ ಹೇಳಬಹುದು. ಆದ್ದರಿಂದ ಅಂತಹ ಒಂದು ಮಠಗಳ ಒಕ್ಕೂಟ ಆಗಬೇಕು. ಅದು ಆಗಿದೆ. ಈ ಒಕ್ಕೂಟದ ಮೇಲೆ ಅತ್ಯಂತ ಮಹತ್ವದ ಜವಾಬ್ದಾರಿ ಇದೆ. ಈ ಜವಾಬ್ದಾರಿಯನ್ನು ಅರಿತುಬಿಟ್ಟು 3 ವರ್ಷಗಳ ಹಿಂದೆ ಮಠಾಧೀಶರ ಒಕ್ಕೂಟ ಅಸ್ತಿತ್ವದಲ್ಲಿ ಬಂದಿದೆ. ಇದು ಅತ್ಯಂತ ಐತಿಹಾಸಿಕವಾದ ಘಟನೆ. ಈ ಐತಿಹಾಸಿಕ ಘಟನೆ ಸಂಘಟನೆ ಒಕ್ಕೂಟ ಮುಂದುವರಿದರೆ ಮಾತ್ರ ಬಸವ ತತ್ವದ ಪ್ರಚಾರವಾದಿ, ಬಸವ ಸಂಸ್ಕೃತಿಯ ಪ್ರಚಾರವಾದಿ ಅಂತ ಒಂದು ಮಹತ್ವದ ಗುರಿಯನ್ನು ಇಟ್ಕೊಂಡು ಈ ಒಕ್ಕೂಟ ಅಸ್ತಿತ್ವದಲ್ಲಿ ಬಂದು ಅವರು ಕಳೆದ 4 ವರ್ಷಗಳಿಂದ ಪ್ರಥಮವಾಗಿ ಹಮ್ಮಿಕೊಂಡಂಥ ಅತಿ ದೊಡ್ಡ ಕಾರ್ಯಕ್ರಮ ಇದು. ನೀವು ಅದಕ್ಕೆ ಸಾಧ್ಯವಾಗಿದೆ. ಇದು ಮುಂದುವರಿಯಬೇಕಾಗಿತ್ತಂದರೆ ಇಲ್ಲಿ ಅವರೆಲ್ಲ ಪ್ರತಿಜ್ಞೆ ಮಾಡ್ತಾರೆ, ಬಸವ ನಿಷ್ಠೆಯನ್ನು ಪ್ರತಿಜ್ಞೆ ಮಾಡ್ತಾರೆ. ಅದರ ಬಗ್ಗೆ ಆದರೆ ಈ ಸಂಸ್ಥೆ ಬರೀ ಮುಂದುವರಿದೆ. ಒಕ್ಕೂಟ ದೊಡ್ಡದಾಗಬೇಕು. ವಿರಕ್ತ ಮಠಗಳ ಎಲ್ಲ ಮಠಾಧೀಶರು ಹೊರಗುಳಿದವರಿಗೆ ಸದಸ್ಯರಾಗಬೇಕು. ಅವಾಗ ಮಾತ್ರ ಬಸವ ಪ್ರಜ್ಞೆ ಜಾಗೃತವಾಗಬಹುದು. ಅವಾಗ ಮಾತ್ರ ಈ ವಿರಕ್ತ ಮಠಗಳು ಮಾಡುವ ಕಾರ್ಯ ಸಾರ್ಥಕವಾಗಬೇಕು. ಈಗ ಪ್ರಾರಂಭವಾಗಿದೆ. ಇದು ಪ್ರಾರಂಭ ಮಾತ್ರ. ಇದು ಸಮಾರಂಭ. ಈ ಸಮಾರಂಭ ಕೇವಲ 30 ದಿವಸದ ಕಾರ್ಯಕ್ರಮಗಳನ್ನು ಮಾತ್ರ. ಯಾಕೆ ಅಂತಂದರೆ 300 ವರ್ಷಗಳಿಂದ ಹಾದಿ ಬಿಟ್ಟಂಥ ಲಿಂಗಾಯತ ಸಂಸ್ಕೃತಿ ಬಸವ ಸಂಸ್ಕೃತಿಯನ್ನು ಸ್ಥಳೀಯರಾಗಿ ತಕ್ಕಂಥ ಅತ್ಯಂತ ಗಂಭೀರ ಮಹತ್ವದ ಜವಾಬ್ದಾರಿ ಸಮಸ್ತ ಮಠಗಳಿದೆ. ಅದನ್ನು ಅವರು ನಡೆಸಬೇಕನ್ನುವಂಥ ಪ್ರಯತ್ನ ನಮಗಿದೆ. ನಾವೆಲ್ಲರೂ ಇದೇ ರೀತಿಯಲ್ಲಿ ಅವರ ಬೆಂಬಲಕ್ಕೆ ನಿಲ್ಲೋಣ, ಹೀಗೆ ನಿಲ್ಲೋಣ, ಸಮಾಜವನ್ನು ಕಟ್ಟೋಣ ಅನ್ನುವಂಥ ಮಾತನ್ನು ಏಕಕ್ಕೆ ಮುಗಿಸ್ತೇನೆ. ಕೊನೆಯದಾಗಿ ಇವತ್ತು ನಾವೆಲ್ಲರೂ ಸೇರಿ ಮಠಾಧೀಶರ ಒಕ್ಕೂಟದಿಂದ ಅಭಿನಂದನೆ ಸಲ್ಲಿಸತಕ್ಕಂಥವರು, ಗೌರವಿಸತಕ್ಕಂಥ ವ್ಯಕ್ತಿಯ ಜೊತೆ ನಾನು 4 ಮಾತುಗಳನ್ನು ಹೇಳಬೇಕು. ಕರ್ತವ್ಯ ಜೊತೆಯ ಅದರ ಬಗ್ಗೆ ಸನ್ಮಾನ್ಯ ಸಿದ್ದರಾಮಯ್ಯ ಬಗ್ಗೆ ನಾನು ಕೆಲವು ಮಾತುಗಳನ್ನು ಸಾರ್ವಜನಿಕವಾಗಿ ಹಂಚ್ಕೊಂಡು ಬಯಸ್ತೇನೆ. ನೀವು ಯಾರು ಸಂಚಲನೆ ಮಾಡ್ತಾ ಇದ್ದೀನಿ, ಅತಿಶಕ್ತಿ ಮಾಡ್ತಾ ಇದ್ದೀನಿ, ರಾಷ್ಟ್ರೀಯವಾಗಿ ಲಾಭ ಪಡೆದು ಮಾಡ್ತಿದ್ದೀನಿ, ಇದು ಯಾವ ಸತ್ಯ? 35 ವರ್ಷದ ನನ್ನ ಸಾರ್ವಜನಿಕ ಜೀವನದಲ್ಲಿ ಯಾವುದೇ ರಾಜಕಾರಣಿಗಳಿಂದ ಯಾವುದೇ ಸಹಾಯ ಕೇಳಿಲ್ಲ. ಈಗ 12 ವರ್ಷದಲ್ಲಿ ಕೇಳುವ ಅಗತ್ಯವೇ ನನಗೆ. ಆದರೆ ಸತ್ಯವನ್ನು ಪ್ರತಿಪಾದಿಸುವ ಸಾರ್ವಜನಿಕರ ಮುಂದೆ ಇರುವ ಕರ್ತವ್ಯ ನನ್ನದು. ಅದರ ಬಗ್ಗೆ ನಾನು ಮಾತನ್ನು ಹೇಳ್ತೇನೆ, ದಯವಿಟ್ಟು ಹೇಳಿ. ಯಾಕಂದರೆ ಯಾರನ್ನು ನಾವು ಇವತ್ತು ಗೌರವಿಸ್ತಾ ಇದ್ದೇವೆ, ಆ ಗೌರವಕ್ಕೆ ಅವರು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅರ್ಹರಾಗಿದ್ದಾರೆ ಅನ್ನೋದನ್ನು ಅನುಭವಿಸಿ. ಏಕೆಂದರೆ ಇದು ಕೇವಲ ವಾಸ್ತವವನ್ನು ಮೊದಲೇ ಇಡೀ ರಾಜ್ಯದ ಪ್ರಥಮ ಮಹಿಳಾ ವಿಶ್ವವಿದ್ಯಾಲಯ ಬಿಜಾಪುರದಲ್ಲಿ 2003ರಲ್ಲಿ ಪ್ರಾರಂಭವಾಯಿತು. ಅದರ
ವಿಶೇಷ ಅಧಿಕಾರಿ ಹೆಚ್ಚಿನ ವಯಸ್ಸಿನ ಕೆಲಸ ಮಾಡೋದಲ್ಲ. ಅದೇ ನಾವು ಲೇಟ್ ಮಾಡಿ ಆದರೆ ಅವಧಿಯಲ್ಲಿ 12 ವರ್ಷ ಹಾಗೆ ಬಿಟ್ಟು ಅದು ಸಿದ್ದರಾಮಯ್ಯನವರ ಬರುವವರೆಗೆ ಕಾಯ್ತಿದ್ದಾರೆ. ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿ ಬಂದರು. ಮಹಿಳಾ ವಿಷಯದಲ್ಲಿ ಅಕ್ಟೋಬರ್ನಲ್ಲಿ ಮಹಿಳಾ ವಿಷಯದ ಹೆಸರು ಇಟ್ಟರು. ಅವರು ಮಾಡಿದ ಮದುವೆ. ಎರಡನೇದು ಬಸವಣ್ಣನವರ ಭಾವಚಿತ್ರವನ್ನು ಎಲ್ಲ ಕಚೇರಿಗಳಲ್ಲಿ ಹಾಕಬೇಕೆಂಬ ಆದೇಶವನ್ನು ಅವರು ಕೊಟ್ಟರು. ಆದರೆ ಅನೇಕ ವಿರಕ್ತ ಮಠಗಳಲ್ಲಿಯೇ ಈಗ ಬಸವಣ್ಣನ ಭಾವಚಿತ್ರ ಎಲ್ಲೇ ಇರುವಾಗ ಸರ್ಕಾರದ ಎಲ್ಲ ಕಚೇರಿಗಳಲ್ಲಿ ಭಾವಚಿತ್ರ ಹಾಕುವ ಆದೇಶ ಕೊಟ್ಟಿದ್ದು ಮೊನ್ನೆ ಮುಖ್ಯಮಂತ್ರಿ ಬರ್ತಾ ಇದ್ದಾರೆ. 1-2 ನಿಮಿಷ ಮುಂದುವರಿಸ್ತಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳವರು ವೇದಿಕೆಗೆ ಆಗಮಿಸಿದ್ದಾರೆ. ಈ ಸುವರ್ಣ ಅವಕಾಶದ ಪುಣ್ಯ ಪರ್ವದಲ್ಲಿ ನಾವೆಲ್ಲ ಸಮಾವೇಶವಾಗಿದ್ದೇವೆ. ಆತ್ಮೀಯ ಬಂಧುಗಳೇ,